10 ವರ್ಷದ ಬಳಿಕ ಆರ್ಸಿಬಿಗೆ ಸಿಕ್ತು ವಿಶೇಷ ಸಿಕ್ಸರ್ ಗೆಲುವು. ಅಗ್ರಸ್ಥಾನಕ್ಕೇರಿದ ಬೆಂಗಳೂರು ಅಭಿಮಾನಿಗಳ ಗೆದೆಬಡಿತ ಹೆಚ್ಚಾಗುವಂತೆ ಮಾಡಿ ಕೊನೆ ಎಸೆತದವರೆಗೂ ಪಂದ್ಯವನ್ನ ಸಾಗಿಸಿ ಗೆಲ್ಲುವ ಚಾಳಿ ಆರ್ಸಿಬಿಗೆ ಕೆಲ ವರ್ಷಗಳಿಂದ ಹಿಂದೆ ಇತ್ತು. ಕಳೆದೆರಡು ವರ್ಷಗಳಿಂದ ಭರ್ಜರಿಯಾಗಿಯೇ ಗೆದ್ದು ಅಭ್ಯಾಸ ಮಾಡಿಕೊಂಡಿದ್ದ ಆರ್ಸಿಬಿ ಭಾನುವಾರ ಮತ್ತೆ ಕೊನೆ ಎಸೆತದ ಸೂಪರ್ ಥ್ರಿಲ್ಲರ್ ಕ್ಷಣವನ್ನ ಅಭಿಮಾನಿಗಳಿಗೆ ಒದಗಿಸಿತು. ತನ್ನ ಎರಡನೇ ತವರು ರಾಯ್ಪುರದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ಆರ್ಸಿಬಿ 2 ವಿಕೆಟ್ನಿಂದ ರೋಚಕವಾಗಿ ಗೆದ್ದಿತ್ತು. 11 ಪಂದ್ಯಗಳಲ್ಲಿ 14 ಅಂಕಗಳೊಂದಿಗೆ ಅಗ್ರಸ್ಥಾನಕ್ಕೇರಿದೆ. ಮುಂಬೈ 8 ಸೋಲಿನೊಂದಿಗೆ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಮೊದಲು ಬ್ಯಾಟ್ ಮಾಡಿದ ಮುಂಬೈ ತಂಡ ನಮನ್ ಧೀರ್ 47 ಹಾಗೂ ತಿಲಕ್ ವರ್ಮಾ 57 ಹೋರಾಟದಿಂದಾಗಿ 7 ವಿಕೆಟ್ಗೆ 166 ರನ್ ಕಲೆ ಹಾಕಿತು. 3 ಓವರ್ಗಳಲ್ಲಿ 28 ರನ್ಗೆ 3 ವಿಕೆಟ್ ಕಳೆದುಕೊಂಡು ತಂಡ ಸಂಕಷ್ಟದಲ್ಲಿತ್ತು. ರಿಕಲ್ಟನ್ 2, ರೋಹಿತ್ 22, ಸೂರ್ಯಕುಮಾರ್ 0ಗೆ ಔಟ್ ಆದ್ರು. ಈ ಮೂವರನ್ನ ಭುವನೇಶ್ವರ್ ಪೆವಿಲಿಯನ್ಗೆ ಅಟ್ಟಿದರು. ಆದ್ರೆ 4ನೇ ವಿಕೆಟ್ಗೆ ಜೊತೆಯಾದ ನಮನ್ ತಿಲಕ್ 82 ರನ್ ಸೇರಿಸಿದ್ರು. ಭುವನೇಶ್ವರ್ ಕೇವಲ 23 ರನ್ ನೀಡಿ 4 ವಿಕೆಟ್ ಪಡೆದ್ರು. ಕೃನಾಲ್ ಕಮಾಲ್. ಆರ್ಸಿಬಿ ಆರಂಭವೂ ಚೆನ್ನಾಗಿರಲಿಲ್ಲ. ವಿರಾಟ್ ಕೊಹ್ಲಿ 0ಗೆ ಔಟ್ ಆದ್ರೆ ರಜತ್ ಪಾಟಿದಾರ್ 8, ದೇವದತ್ 12 ರನ್ ವಿಕೆಟ್ ಒಪ್ಪಿಸಿದ್ರು. ಬೆಥಲ್ 27 ಎಸೆತಕ್ಕೆ 27 ರನ್ ಗಳಿಸಿದ್ರು. ಈ ವೇಳೆ ತಂಡವನ್ನ ಕಾಪಾಡಿದ್ದು ಕೃನಾಲ್ ಪಾಂಡ್ಯ. ಒಂದೆಡೆ ವಿಕೆಟ್ ಉರುಳುತ್ತಿದ್ರು ಕೃನಾಲ್ ಅಬ್ಬರಿಸಿದ್ರು. 16ನೇ ಓವರ್ನಲ್ಲಿ ಜಿತೇಶ್ 18, ಟೀಮ್ ಡೇವಿಡ್ 0 ಔಟ್ ಆದ್ರೂ ಕೃನಾಲ್ ಮೇಲೆ ತಂಡಕ್ಕೆ ಭರವಸೆ ಇತ್ತು. ಆದ್ರೆ 46 ಎಸೆತಕ್ಕೆ 73 ರನ್ ಸಿಡಿಸಿದ್ದ ಕೃನಾಲ್ 18ನೇ ಓವರ್ನ ಕೊನೆ ಎಸೆತದಲ್ಲಿ ಔಟ್ ಆದ್ರು. ಕೊನೆ 2 ಓವರ್ಗೆ 18 ರನ್ ಬೇಕಿತ್ತು. ಬೂಮ್ರಾ ಕೇವಲ 3 ರನ್ ನೀಡಿದ್ರು. ಕೊನೆ ಓವರ್ಗೆ 15 ರನ್ ಬೇಕಿದ್ದಾಗ ರಾಜ್ ಬಾವಾ ದಾಳಿಗಿಳಿದ್ರು. ಶಫಾಡ್ರಾ ವಿಕೆಟ್ ಪಡೆದು ಹಲವು ಹೆಚ್ಚುವರಿ ರನ್ ನೀಡಿದ್ರಿಂದ ಮುಂಬೈ ಸೋತಿತ್ತು. ಕೊನೆ ಎಸೆತಕ್ಕೆ 2 ರನ್ ಬೇಕಿದ್ದಾಗ ರಸಿಕ್ ದಾರ್ ತಂಡವನ್ನ ಗೆಲ್ಲಿಸಿದ್ರು. ಇನ್ನು ಸ್ಕೋರ್ ಅನ್ನ ನೋಡೋದಾದ್ರೆ ಮುಂಬೈ 20 ಓವರ್ನಲ್ಲಿ 166/7, ತಿಲಕ್ 57, ನಮನ್ 47, ಭುವನೇಶ್ 4ರಿಂದ 23. ಆರ್ಸಿಬಿ 20 ಓವರ್ನಲ್ಲಿ 167/8, ಕೃನಾಲ್ 73, ಬೆಥಲ್ 27, ಕಾರ್ಬಿನ್ 4ರಿಂದ 26. ಪಂದ್ಯ ಶ್ರೇಷ್ಠ ಭುವನೇಶ್ವರ್ ಕುಮಾರ್. ಮುಂಬೈ ಇಂಡಿಯನ್ಸ್ ವಿರುದ್ಧ ಕೊನೆ 9 ಪಂದ್ಯಗಳ ಪೈಕಿ 7ರಲ್ಲಿ ಆರ್ಸಿಬಿ ಗೆಲುವು ಸಾಧಿಸಿದೆ. ಮುಂಬೈ 2024ರಲ್ಲಿ ಕೊನೆ ಬಾರಿ ಗೆದ್ದಿತ್ತು. ಒಂದೇ ದಿನ 2 ತಂಡ ಪ್ಲೇ ಆಫ್ ನಿಂದ ಔಟ್. ಭಾನುವಾರ ಒಂದೇ ದಿನ 2 ತಂಡಗಳು ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ವು. ಮುಂಬೈ ಹಾಗೂ ಲಕ್ನೋ ತಲಾ 8 ಪಂದ್ಯಗಳಲ್ಲಿ ಸೋತಿದ್ದು ಲೀಗ್ ಹಂತದಲ್ಲೇ ಅಭಿಯಾನ ಕೊನೆಗೊಳಿಸಿದ್ವು. ಡೆಲ್ಲಿ 11ರಲ್ಲಿ ಸೋತಿತ್ತು, ಹೊರಬೀಳುವ ಆತಂಕದಲ್ಲಿದೆ. ಉಳಿದ 7 ತಂಡಗಳು ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಂಡಿವೆ. 10 ವರ್ಷ ಬಳಿಕ ಭುವಿ ಸಿಡಿಸಿದ ಸಿಕ್ಸರ್ನಿಂದ ಆರ್ಸಿಬಿಗೆ ಸಿಕ್ತು ಜಯ. 3 ಎಸೆತಕ್ಕೆ 9 ರನ್ ಬೇಕಿದ್ದಾಗ ಸಿಕ್ಸರ್ ಹೊಡೆದು ಆರ್ಸಿಬಿಯನ್ನ ಗೆಲುವಿನ ಸನಿಹ ತಂದಿದ್ದು ಭುವನೇಶ್ವರ್. ಈ ಅತ್ಯಮೂಲ್ಯ ಸಿಕ್ಸರ್ಗೆ ಅವರು 10 ವರ್ಷ ಕಾದಿದ್ರು ಎಂಬುದು ವಿಶೇಷ. ಇನ್ನು ಭುವನೇಶ್ವರ್ ಐಪಿಎಲ್ನಲ್ಲಿ ಕೇವಲ 4 ಸಿಕ್ಸರ್ ಬಾರಿಸಿದ್ದಾರೆ. 2013, 2015, 2016ರಲ್ಲಿ ಸಿಕ್ಸರ್ ಸಿಡಿಸಿದ್ರು. ಕಳೆದ 10 ವರ್ಷಗಳಲ್ಲಿ ಮೊದಲ ಬಾರಿ ಸಿಕ್ಸರ್ ಸಿಡಿಸಿದ ಅವರು ಆರ್ಸಿಬಿ ಗೆಲುವಿಗೆ ಕಾರಣರಾದ್ರು.